ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. 50 ದಿವಸಗಳ ಮಹಾ ಉಪವಾಸದ 10ನೇ ದಿನಕ್ಕೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಪವಿತ್ರ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14ನೇ ವಚನ. ಅದರ 14ನೇ ವಚನ ಈ ರೀತಿಯಲ್ಲಿದೆ: ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಪ್ರಾರ್ಥನೆಯು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ಬೆನ್ನೆಲುಬು ಆಗಿದೆ. ಪ್ರಾರ್ಥನೆ ಇಲ್ಲದೆ ಒಬ್ಬ ವಿಶ್ವಾಸಿಗೆ ಕ್ರೈಸ್ತ ಜೀವನವನ್ನು ಮುನ್ನಡೆಸಲಿಕ್ಕೆ ಆಗುವುದಿಲ್ಲ. ಈ ವೇದಭಾಗದಲ್ಲಿ ಯೇಸು ಸ್ವಾಮಿಯು ಒಬ್ಬ ವಿಶ್ವಾಸಿ ಯಾವ ರೀತಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂದು ಹೇಳುತ್ತಿದ್ದಾನೆ. ಪ್ರಾರ್ಥನೆ ಮಾಡಲಿಕ್ಕೆ 2 ವ್ಯಕ್ತಿಗಳು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಇನ್ನೊಬ್ಬರು ಸುಂಕದವನು. ಫರಿಸಾಯನು ಎಲ್ಲದರ ಬಗ್ಗೆ ಕಲಿತವನು, ಯಹೂದರ ಆಚಾರ ವಿಚಾರಗಳ ಕುರಿತು ತಿಳಿದವನಾಗಿದ್ದಾನೆ. ಆತನು ಹೇಳುತ್ತಿದ್ದಾನೆ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸಿದ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ. ಮತ್ತು ಸುಲುಕೊಳ್ಳುವವರು, ಅನ್ಯಾಯಗಾರರು, ವ್ಯಭಿಚಾರ ಮಾಡುವರು ಹಾಗೆ ನಾನಲ್ಲ, ಆ ಸುಂಕದವನ ಹಾಗೆಯೂ ನಾನಲ್ಲ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದನು. ಆದರೆ ಸುಂಕದವನು ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಈ ಇಬ್ಬರ ಪ್ರಾರ್ಥನೆಯಲ್ಲಿ ಸುಂಕದವನ ಪ್ರಾರ್ಥನೆಯು ದೇವರು ಮೆಚ್ಚಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ 2 ವಿಚಾರಗಳು ನಾವು ತಿಳ್ಕೊಳ್ಳುವರಾಗಿರಬೇಕು. ಒಂದು, ದೇವರ ಸನ್ನಿಧಿಯಲ್ಲಿ ನಾವು ಯಾರು ಪೂರ್ಣರಲ್ಲ ಎಂಬ ಭಾವನೆ ನಮ್ಮಲ್ಲಿರಬೇಕು. 2ನೇದಾಗಿ, ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರಬೇಕು. 51ನೇ ಕೀರ್ತನೆ 17ನೇ ವಚನದಲ್ಲಿ ದಾವೀದನು ಹೇಳುತ್ತಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ನಾವು ದೇವರ ಸನ್ನಿಧಿಯಲ್ಲಿ ಕುಗ್ಗಿದ ಮನಸ್ಸುಳ್ಳವರಾಗಿ, ತಾಳ್ಮೆಯುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರ ಸನ್ನಿಧಿಯಲ್ಲಿ ಪೂರ್ಣರಲ್ಲ ಎಂಬುದಾಗಿ, ಅಪೂರ್ಣರಾಗಿದ್ದೇವೆ ಎಂಬ ಭಾವನೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಗಳನ್ನು ಮೆಚ್ಚಿಸುತ್ತಾನೆ. ಅದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ದೇವರಾಗಿರೋ ಕರ್ತನೆ, ನಾವು ನಮ್ಮ ಕ್ರೈಸ್ತ ಜೀವನದಲ್ಲಿ ಪ್ರಾರ್ಥನಾ ಜೀವನ ಉಳ್ಳವರಾಗಿ ನಾವು ಜೀವಿಸಲಿಕ್ಕೆ ದೇವರ ಸಹಾಯ ನೀಡು. ನಾವು ತಾಳ್ಮೆ ಉಳ್ಳವರಾಗಿ, ನಾವು ಅಪೂರ್ಣರಾಗಿ ಇದೆ ಎಂಬುದಾಗಿದ್ದ ಭಾವನೆಯಿಂದ ನಿನ್ನ ಸರಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ಯೇಸು ಸಾಮುದ್ದ ನಾಮದಲ್ಲಿ ಬೇಡುತ್ತೇವೆ. ಆಮೆನ್.